ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ರತೀಲ್ ಕುಮಾರನ ಕೊಲೆಗದ ಆರೋಪಿಗಳು ಈ ಕೂಡಲೇ ಬಂಧಿಸಿ. ಬೇಕೇ ಬೇಕು. ಬೋಲೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ. ದಲಿತರಿಗೆ, ದಲಿತ ಮಕ್ಕಳ ಕೊಲೆಗೈದರ ಆರೋಪಿಗಳು ಈ ಕೂಡಲೇ ಬಂಧಿಸಿ. ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆ ಆಗಲೇಬೇಕು. ಶವ ಪರೀಕ್ಷೆ, ಮರುಪರೀಕ್ಷೆ ಆಗಲೇಬೇಕು. ಬೋಲೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ. ರಾಷ್ಟ್ರ ಮಟ್ಟದ ಪ್ರಶಸ್ತಿ ರಚಿಗಳ ಕೊಲೆಗದ ಆರೋಪಿಗಳು ಈ ಕೂಡಲೇ ಬಂಧಿಸಿ. ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಲೇಬೇಕು. ರತೀಲ್ ಕುಮಾರ್ ಸಾವನ್ನು ಮರುಪರೀಕ್ಷೆ ಆಗಲೇಬೇಕು. ರತೀಲ್ ಕುಮಾರ್ ಅವರ ದೇಹವನ್ನು ಮರುಪರೀಕ್ಷೆ ಆಗಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ನನ್ನ ಮಗ ರತೀಲ್ ಕುಮಾರ್ ಅಂತ ಹೇಳಿ ರಾಷ್ಟ್ರ ಮಟ್ಟದ ದೇಹದಾಡಿಯ ಸ್ಪರ್ಧೆಯಲ್ಲಿ ಎಲ್ಲ ಬಹುಮಾನವನ್ನು ಗೆದ್ದಿರಂತ ಒಬ್ಬ ವ್ಯಕ್ತಿ. ಅವನನ್ನ 12ನೇ ತಾರೀಕು 12/5/2023 ಅವನನ್ನ ಮದುವೆಗೆ ಅಂತೇಳಿ ದರ್ಶನ್ ಅನ್ನೋನು ಖುದ್ದಾಗಿ ಅವನೇ ಕರ್ಸ್ಕೊಂಡು ಒಳಸಂಚಿನಿಂದ ಅವನನ್ನ ಸಿರಿಯೂರು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಅವನನ್ನ ಕಲ್ಲಿನಿಂದ ತಲೆಯ ಹಿಂಬದಿಯನ್ನು ಚಚ್ಚಿ ಕುತ್ತಿಗೆ ಕೆಳಗೆ ಬಲಭಾಗದಲ್ಲಿ 3 ಇಂಚು 4 ಇಂಚು ಕುಯ್ದಿರ್ತಾರೆ. ಆ ಪ್ರಕರಣವನ್ನ ಅವರೆಲ್ಲ ಈ ಸ್ಟೇಷನ್ ಅಲ್ಲಿ ಹೋದ್ರು ನಮಗೆ ಯಾವುದೇ ಒಂದು ರೀತಿಯಲ್ಲಿ ಯಾವುದೇ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳ್ಳೋದಕ್ಕೆ ನಮ್ಮ ಮಗಳು 2 ಗಂಟೆ ರಾತ್ರಿವರೆಗೂ ಕೂರಿಸ್ಕೊಂಡು ಆ ಪ್ರಕರಣದಲ್ಲಿ ನನ್ನ ಮಗನ ಹತ್ರ ಯಾವ್ದ ಹತ್ರ ಬಂದೇ ಇಲ್ಲ ಪೊಲೀಸ್ ಅವ್ರನ್ನು. ಇವೆಲ್ಲ ನೋಡ್ತಾ ಇದ್ರೆ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದಾರ ಅಂತಾನು ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಅವ್ರನ್ನು ಸ್ಪಂದಿಸ್ತಾ ಇಲ್ಲ. ಈ ವಿಚಾರದಲ್ಲಿ ಪ್ರತಿಯೊಬ್ಬ ನಾವು MLA ಇವರು ಮಧು ಬಂಗಾರಪ್ಪ ಅವ್ರ ಹತ್ರ ಹೋಗಿದ್ದೀವಿ, ನಾವು ಸಿದ್ದರಾಮಯ್ಯ ಅವ್ರ ಹತ್ರ, ಪರಮೇಶ್ವರ್ ಅವ್ರ ಹತ್ರ, IG DIG SP ಅವ್ರ ಹತ್ರ ಲೆಕ್ಕ ಇಲ್ದಷ್ಟು ಹೋಗಿದ್ದೀವಿ. ಅವರೆಲ್ಲ ಹೇಳೋದು ಅವನೇ ಜಾರಿ ಬಿದ್ದ ಅಂತಾರೆ. ಜಾರಿ ಬಿದ್ದ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಅವನು ಒಳ್ಳೆಯ ಈಜುಗಾರ ಅವನು. ಅದರಲ್ಲಿ ಅವನಿಗೆ ಅವನ ಒಂದು ಏಳಿಗೆ ಸಹಿಸಕ್ಕಾಗದಲೆ ಅವರು ಅಷ್ಟು ಜನನು ಒಟ್ಟು 11 ಜನ ಇದ್ದಾರೆ. ಅವರೆಲ್ಲರೂ ಕರ್ಕೊಂಡೋಗಿ ಕೊಲೆ ಮಾಡಿ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರೆ. ಅದನ್ನ ಪೊಲೀಸ್ ಅವ್ರಿಗೆ ಅವೆಲ್ಲ ಕಾಣ್ತಾ ಇಲ್ಲ. ಮತ್ತೆ ಪ್ರತ್ಯೇಕವಾಗಿ ಅವ್ರಿಗೆ ಹಳ್ಳಿ ಜನನೇ ಒಬ್ರು ಆ ಗ್ರಾಮಾಂತರ ಸ್ಟೇಷನ್ ಅರುಣ್ ಕುಮಾರ್ ಅನ್ನೋರಿಗೆ ಒಬ್ರಿಗೆ ಫೋನ್ ಮಾಡ್ತಾರೆ, ಇಲ್ಲಿ ತುಂಬಾ ಗಲಾಟೆ ನಡೀತಾ ಇದೆ, ನೀವು ಬರ್ಬೇಕಂತ ಹೇಳಿದ್ರೆ ಅವ್ರ ನಿರ್ಲಕ್ಷ್ಯತನದಿಂದ ಇವತ್ತು ನನ್ನ ಮಗ ಕೊಲೆ ಆಗಿದ್ದಾನೆ. ಆ ಕೊಲೆಗೆ ಸಂಬಂಧಪಟ್ಟಂಗೆ ಯಾರೂ ಸಹ ಅದನ್ನ ಪೊಲೀಸ್ನವ್ರ ಕಣ್ಣಿಗೆ ಅವನೇ ಜಾರಿ ಬಿದ್ದ ಅನ್ನೋ ತರ ಅದನ್ನ ಮುಚ್ಚಾಕುವಂತ ಕೆಲಸಗಳು ಪೊಲೀಸ್ ಅವ್ರು ಮಾಡ್ತಾ ಇದ್ದಾರೆ. ನಾವ್ ಎಷ್ಟೇ ಒಂದು ನಮ್ಮ ಹತ್ರ ಇರೋ ಎವಿಡೆನ್ಸ್ಗಳು ತೋರಿಸ್ತಾ ಇದ್ರು ಅದೆಲ್ಲ ಸುಳ್ಳು ಅಂತ ಇದ್ದಾರೆ. ಇವ್ರ ಹತ್ರ ಇರೋದು ಮಾತ್ರ ಸತ್ಯ ಅಂತಿದ್ದಾರೆ. ಇವ್ರನ್ನ ಬರೀ ಹೇಳಿಕೆ ತಗೊಂಡು ಕಳ್ಸಿದ್ದಾರೆ. ಇದು ಯಾವ ಮಟ್ಟಕ್ಕೆ ಇದು ಈ ರಾಜ್ಯದಲ್ಲಿ ಈ ತರ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಅನ್ನೋದು ದಯಮಾಡಿ ಎಲ್ಲ ಸಮಸ್ತ ನಾಗರಿಕರು ಇದನ್ನ ನೋಡಿ ಇದಕ್ಕೆ ಒಂದು ನ್ಯಾಯ ತೀರ್ಪು ನೀವೇ ಈ ಸಮಾಜದಲ್ಲಿ ಇರ್ತಕ್ಕಂಥ ಬಾಡಿ ಬಿಲ್ಡರ್ಸ್ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಯಾವುದೇ ತಂದೆ ತಾಯಿಗೆ ಅವ್ರ ಮಕ್ಕಳನ್ನ ಯಾವ್ದಾವ್ದೇ ರೀತಿಯಲ್ಲಿ ಬೆಳೆಸ್ಬೇಕಂತ ಒಂದು ಆಸೆ ಇಟ್ಕೊಂಡು ಬೆಳೆಸಿರ್ತಾರೆ. ಅಂತವ್ರಿಗೆಲ್ಲ ಇದೊಂದು ಪಾಠ. ಅವ್ರನ್ನೆಲ್ಲ ಶಿಕ್ಷೆಗೆ ಗುರಿಪಡಿಸ್ಬೇಕು. ಇವತ್ತು 302 ಕೇಸ್ ಹಾಕಿದ್ದಾರೆ, 1 ವರ್ಷಕ್ಕೆ ಹಾಕಿದ್ದಾರೆ. ಆ ಕೇಸ್ ಬಗ್ಗೆ 302 ಕೊಲೆ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸ್ತಾ ಇಲ್ಲ. ಕೇಳಿದ್ರೆ ನೀವ್ ಹೇಳಿದಂಗ ನಾವು ಕೇಳಲ್ಲ ಅಂತಾರೆ ಪೊಲೀಸ್ನವರು. ಇನ್ನು ಏನಕ್ಕೆ ಸ್ವಾಮಿ 302 ಕೇಸ್ ಹಾಕಿದ್ರಿ, ಅದಕ್ಕೆ ಅರ್ಥ ಏನ್ ಸ್ವಾಮಿ? ಬಂಧಿಸಿ ವಿಚಾರಣೆ ಮಾಡಿ ಅಂತೇಳಿ ನಮ್ದು ಒತ್ತಾಯ. ಇದರಲ್ಲಿ ನಮ್ಮ ಎಲ್ಲಾ ಅಧ್ಯಕ್ಷರುಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತು ಆ ದೇಹನ ಮರು ಪರೀಕ್ಷೆ ಮಾಡ್ಬೇಕು, ಮೃತದೇಹನ ಮರು ಪರೀಕ್ಷೆ ಮಾಡ್ಬೇಕಂತೇಳಿ ನಮ್ದೆಲ್ಲ ಒತ್ತಾಯ ಸ್ವಾಮಿ. ನಾನು ಇಂದ್ರೇಶ್ ಅಂತೇಳಿ, ನಾನು ಅವ್ರ ತಂದೆ, ರತೀಲ್ ಕುಮಾರ್ ತಂದೆ. ದಲಿತ ರತೀಲ್ ಕುಮಾರನ್ನ ಕೊಲೆಗೈದ ಆರೋಪಿಗಳಿಗೆ ಈ ಕೂಡಲೇ ಬಂಧಿಸಿ. ದಲಿತ ರತೀಲ್ ಕುಮಾರ್, ಬಾಡಿ ಬಿಲ್ಡರ್ ರತೀಲ್ ಕುಮಾರ್ನ ಕೊಲೆಗೈದ ಆರೋಪಿಗಳಿಗೆ ಈ ಕೂಡಲೇ ಬಂಧಿಸಿ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಈ ಪ್ರಕರಣವನ್ನು ಈ ಕೂಡಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಲೇಬೇಕು. ಈ ಪ್ರಕರಣ